ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನಾವೆಲ್ಲರೂ ತಾಯಿ ಗರ್ಭದಲ್ಲೇ ಇದ್ದು ಬಂದಿದ್ದೀವಿ. ಆದ್ರೆ ನವಮಾಸ ಗರ್ಭದಲ್ಲಿ ನಾವು ಹೇಗಿರ್ತೀವಿ, ನಮ್ಮ ಬೆಳವಣಿಗೆ ಹೇಗಿರುತ್ತೆ ಅನ್ನುವಂಥ ರಹಸ್ಯ ನಮಗೆ ಗೊತ್ತಿರೋದಿಲ್ಲ. ಗರ್ಭದ ಒಳಗೆ 9 ತಿಂಗಳು ನಾವೆಲ್ಲರೂ ಸಾಗಿ ಬಂದಂತಹ ಈ ರೋಚಕ ಜರ್ನಿಯ ವಿಡಿಯೋವನ್ನ ಎಲ್ಲರೂ ಕೂಡ ಮಿಸ್ ಮಾಡ್ದೆ ನೋಡಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮಹಿಳೆಯ ಪೀರಿಯಡ್ ಮುಗಿದ ಬಳಿಕ ಮೊದಲ ವಾರ ಗರ್ಭಧಾರಣೆಯ ಯಾವ ಪ್ರಕ್ರಿಯೆಯೂ ನಡೆಯೋದಿಲ್ಲ. 2ನೇ ವಾರದಲ್ಲಿ ಗರ್ಭಾಶಯದಿಂದ ಅಂಡಾಣು ಬಿಡುಗಡೆ ಆಗುತ್ತೆ. ಈ ಅಂಡಾಣು ಅಥವಾ ಎಗ್ ಫೆಲೋಪಿಯನ್ ಟ್ಯೂಬ್ ನಲ್ಲಿ ಬಂದು ನಿಲ್ಲುತ್ತೆ. ಆಗ ಲಕ್ಷಾಂತರ ವೀರ್ಯಗಳು ಫೆಲೋಪಿಯನ್ ಟ್ಯೂಬ್ ಅನ್ನ ಪ್ರವೇಶ ಮಾಡುತ್ತೆ, ಅಂಡಾಣುವನ್ನ ಸೇರುತ್ತೆ. ಅಲ್ಲಿಂದ ಅಂಡಾಣು ಭ್ರೂಣವಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ. 3ನೇ ವಾರ ಈ ಫರ್ಟೈಲ್ಡ್ ಎಗ್ ನಿಧಾನವಾಗಿ ಕ್ರಮಿಸಿ ಗರ್ಭವನ್ನ ಸೇರುತ್ತೆ. ಗರ್ಭಕ್ಕೆ ಅಂಡಾಣು ಅಂಟಿಕೊಳ್ಳೋದಕ್ಕೆ ಮುಂದಾಗುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಇಂಪ್ಲಾಂಟೇಶನ್ ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ. ಅಲ್ಲಿಂದ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆ ಆರಂಭ ಆಗುತ್ತೆ. ಇದನ್ನ ಝೈಗೋಟ್ ಅಂತ ಕರೆಯಲಾಗುತ್ತೆ. ಗರ್ಭಾಶಯದಲ್ಲಿ 3ನೇ ವಾರವೇ ಮಗುವಿನ ಕೂದಲು, ಮೈ ಬಣ್ಣ, ಲಿಂಗ, ಕಣ್ಣು ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಇನ್ನು 4ನೇ ವಾರ ಈ ಫರ್ಟೈಲ್ಡ್ ಎಗ್ ಅಥವಾ ಝೈಗೋಟ್ ಭ್ರೂಣವಾಗಿ ಬದಲಾಗುತ್ತೆ. 2 ಭಾಗ ಇದಾಗಿರುತ್ತೆ. ಒಂದು ಮುಂದೆ ಮಗುವಾಗಿ ಬೆಳೆಯುವಂತಹ ಭ್ರೂಣ, ಮತ್ತೊಂದು ಹಿಂದೆ ಪ್ಲೆಸೆಂಟಾ ಇರುತ್ತೆ. ಈ ಪ್ಲೆಸೆಂಟಾವೇ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶ, ಆಕ್ಸಿಜನ್ ಎಲ್ಲವನ್ನ ಕೂಡ ಸಪ್ಲೈ ಮಾಡುತ್ತೆ. ಇನ್ನು 4ನೇ ವಾರದಲ್ಲೇ ಮಗುವಿನ ಮೆದುಳು, ಸ್ಪೈನಲ್ ಕಾರ್ಡ್, ನರಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಐದನೇ ವಾರ ಭ್ರೂಣ ಬಹಳ ಚಿಕ್ಕದಾಗಿರುತ್ತೆ. ಹೀಗಾಗಿ ಮಗುವಿನ ಬೆಳವಣಿಗೆಯನ್ನ ನೋಡೋದಕ್ಕೆ ಅಲ್ಟ್ರಾ ಸ್ಕ್ಯಾನ್ ಅನ್ನ ಮಾಡಬೇಕಾಗತ್ತೆ. ಹಾಗೇನು 6ನೇ ವಾರದಲ್ಲಿ ಮಗು ಮಡಚಿದಂತಹ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಹೃದಯ ಬಡಿತವನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಇನ್ನು ಈ ಹಂತದಲ್ಲಿ ಮಗುವಿನ ಹೃದಯ ಬಡಿತ ಡಬಲ್ ಆಗಿರುತ್ತೆ. ನಿಮಿಷಕ್ಕೆ 150ರಿಂದ 155ರವರೆಗೆ ಕೇಳಿಸ್ತಾ ಇರುತ್ತೆ. ಹಾಗೇನು 7ನೇ ವಾರ ಮಗುವಿನ ಕಣ್ಣು, ಮೂಗು, ಕಿವಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮೆದುಳಿನ ಬೆಳವಣಿಗೆಯೂ ಕೂಡ ಆಗ್ತಾ ಇರುತ್ತೆ. ಪ್ರತಿ ನಿಮಿಷಕ್ಕೂ ಕೂಡ 1 ಲಕ್ಷ ಜೀವಕೋಶಗಳ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗೇನು 8ನೇ ವಾರ ಮಗುವಿನ ಜನನಾಂಗ, ಕಿವಿ, ಮೂಗು, ಕಣ್ಣು, ಬಾಯಿ ಆಕಾರವನ್ನ ಪಡೆದುಕೊಳ್ತಾ ಹೋಗುತ್ತೆ. ಹೃದಯ ಗಟ್ಟಿ ಆಗ್ತಾ ಇರುತ್ತೆ. ಮಗುವಿನ ಮುಖ ಈ ಹಂತದಲ್ಲಿ ದೇಹಕ್ಕಿಂತಲೂ 2 ಪಟ್ಟು ಹೆಚ್ಚಿರುತ್ತೆ. ಕೈಕಾಲು, ಬೆರಳು, ಹಸ್ತದ ರಚನೆಗಳು ಶುರುವಾಗಿರುತ್ತೆ. 10ನೇ ವಾರದಲ್ಲಿ ಮಗುವಿನ ಆಕಾರವನ್ನ ನೋಡುವಂತೆ ಬೆಳವಣಿಗೆಯನ್ನ ಹೊಂದಿರುತ್ತೆ. ಕೈಕಾಲಿನ ಬೆರಳುಗಳನ್ನ ಗುರುತಿಸುವಂತಿರತ್ತೆ. ಜೀವಕೋಶಗಳು ಡಬಲ್ ಆಗಿ ನಿಮಿಷಕ್ಕೆ
2.5 ಲಕ್ಷ ಬೆಳವಣಿಗೆ ಆಗ್ತಾ ಇರುತ್ತೆ. ಮೂಳೆಗಳು ಬಲಿಷ್ಠ ಕೂಡ ಆಗ್ತಾ ಇರುತ್ತೆ. ಮಗುವಿನ ಕಿಡ್ನಿ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡಿರುತ್ತೆ. ಮಗು ಗರ್ಭದಲ್ಲೇ ಮೂತ್ರ ವಿಸರ್ಜನೆಯನ್ನ ಕೂಡ ಮಾಡ್ತಾ ಇರುತ್ತೆ. ಹನ್ನೊಂದನೇ ವಾರ ಮಗು ಅಮಿನಿಯೋಟಿಕ್ ಸ್ಯಾಕ್ ಒಳಗೆ ಇರುತ್ತೆ. ಅಂದ್ರೆ ಇದೊಂದು ಚೀಲ ಅಂತಾನೆ ಹೇಳಿ ಬಣ್ಣಿಸಬಹುದು. ಇದರೊಳಗೆ ಅಮಿನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಈ ಫ್ಲೂಯಿಡ್ ಮಗುವಿಗೆ ರಕ್ಷಕನ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಅದಲ್ಲದೆ 11ನೇ ವಾರದಿಂದ ಮಗು ಈ ಫ್ಲೂಯಿಡ್ ಅನ್ನ ಕುಡಿಯುವಂತಹದ್ದು ಮತ್ತೆ ಮೂತ್ರದಿಂದ ಹೊರ ಹಾಕುವಂತಹದ್ರ ಮೂಲಕ ಫ್ಲೂಯಿಡ್ ನ ಜೊತೆಗೆ ಇಂಟ್ರಾಕ್ಷನ್ ಅನ್ನ ಶುರು ಮಾಡುತ್ತೆ. ಈ ಪ್ರಕ್ರಿಯೆ ಸರಿಯಾಗಿ ಅಂತಂದ್ರೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತಾನೆ ಅರ್ಥ. ಇದು ಒಂದು ಸರಿಯಾಗಿದೆ. ಇನ್ನು 12ನೇ ವಾರದಲ್ಲಿ ಮಗುವಿನ ಶ್ವಾಸಕೋಶದ ಬೆಳವಣಿಗೆ ಆರಂಭ ಆಗುತ್ತೆ. ಹನ್ನೆರಡನೇ ವಾರದಲ್ಲಿ ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಇದರಿಂದ ತಾಯಿಯ ಹೊಟ್ಟೆ ದಪ್ಪ ಆಗೋದಕ್ಕೆ ಆರಂಭ ಆಗುತ್ತೆ. ಆದ್ರೆ ಮಗುವಿನ ಚಲನವಲನ ಗೊತ್ತಾಗೋದಿಲ್ಲ. ಈ ಹಂತದಲ್ಲಿ ಮಗು ಸಂಪೂರ್ಣವಾಗಿ ಮಗುವಿನಂತೆ ಕಾಣಿಸುತ್ತೆ. ಕೈ ಕಾಲುಗಳ ಬೆಳವಣಿಗೆ ಮುಂದುವರಿತಾ ಇರುತ್ತೆ. 14ನೇ ವಾರ ಮಗುವಿನ ಎಲ್ಲಾ ಅಂಗಾಂಗಗಳು ಬೆಳವಣಿಗೆನ ಹೊಂದಿರುತ್ತೆ. ಈ ಮಗು ಹೆಣ್ಣಾಗಿದ್ರೆ ಅಂಡಾಶಯದ ಬೆಳವಣಿಗೆಯಾಗಿ ಸೊಂಟದ ಕಡೆಗೆ ಚಲಿಸ್ತಾ ಇರುತ್ತೆ. 15ನೇ ವಾರ ಮಗುವಿನ ದೇಹದ ಮೇಲೆ ಕೂದಲಿನ ರೀತಿ ಬೆಳೆಯೋದಕ್ಕೆ ಆರಂಭ ಆಗುತ್ತೆ. ಇದು ಮಗುವಿನ ದೇಹದ ತಾಪಮಾನವನ್ನ ಕಾಪಾಡುತ್ತೆ. ಇದು ಮಗು ಜನಿಸಿದ ಬಳಿಕ ಮಾಯ ಆಗತ್ತೆ. 16ನೇ ವಾರ ಮಗುವಿನ ಮೂಳೆಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಹೆರಿಗೆಯ ಆಸುಪಾಸು ಆ ಸಂದರ್ಭದಲ್ಲಿ ಸಹಾಯ ಆಗ್ಲಿ ಅಂತ ಹೇಳಿ ಮೆದುಳಿನ ಮೂಳೆಗಳು ಮಾತ್ರ ಮೃದುವಾಗಿರುತ್ತೆ. ಹೆಣ್ಣು ಮಗುವಾಗಿದ್ರೆ ಅಂಡಾಶಯದಲ್ಲಿ ಕೋಟ್ಯಾಂತರ ಅಂಡಾಣುಗಳ ಬೆಳವಣಿಗೆ ಆರಂಭ ಆಗುತ್ತೆ. 17ನೇ ವಾರದಲ್ಲಿ ಪ್ಲೆಸೆಂಟಾ ಮತ್ತು ಮಗು ಒಂದೇ ಗಾತ್ರದಲ್ಲಿ ಇರುತ್ತೆ. ಪ್ಲೆಸೆಂಟಾ ಮತ್ತು ಮಗುವಿಗೆ ಕರುಳ ಬಳ್ಳಿ ಕನೆಕ್ಟ್ ಆಗ್ತಾ ಇರುತ್ತೆ. ಇದರಿಂದ ಮಗುವಿಗೆ ಬರುವಂತಹ ಆಹಾರವನ್ನ ಕರುಳ ಬಳ್ಳಿ ಫಿಲ್ಟರ್ ಮಾಡೋದ್ರ ಮೂಲಕ ಕೆಲಸವನ್ನ ಮಾಡ್ತಾ ಇರುತ್ತೆ. ಇನ್ನು 18ನೇ ವಾರದಲ್ಲಿ ಮಗುವಿಗೆ ಹೊರಗಿನ ಶಬ್ದಗಳು ಕೇಳಿಸೋದಕ್ಕೆ ಆರಂಭ ಆಗುತ್ತೆ. ತಾಯಿಯ ಹೃದಯ ಬಡಿತ, ಮಾತುಗಳು ಎಲ್ಲವನ್ನ ಕೂಡ ಮಗು ಕೇಳಿಸ್ಕೊಳ್ತಾ ಇರುತ್ತೆ. 19ನೇ ವಾರದಲ್ಲಿ ಮಗುವಿನ ಮೈ ಮೇಲೆ ಗ್ರೇಸಿ ರೀತಿಯ ಪದರ ರಚನೆಯಾಗುತ್ತೆ. ಇದನ್ನ ವರ್ನಿಕ್ಸ್ ಕೆಸಾಒಸೋ ಅಂತ ಕರೆಯಲಾಗುತ್ತೆ. ಇದು ಮಗುವಿನ ಚರ್ಮ ರಕ್ಷಣೆ ಹಾಗೆ ತಾಪಮಾನ ಸ್ಥಿರತೆಯನ್ನ ಕಾಪಾಡುತ್ತೆ. ಮಗು ಜನಿಸಿದ ಬಳಿಕ ಇದನ್ನ ಕ್ಲೀನ್ ಕೂಡ ಮಾಡಲಾಗುತ್ತೆ. 20ನೇ ವಾರದಲ್ಲಿ ಮಗು ಗಟ್ಟಿಯಾಗುತ್ತೆ. ತಲೆ ಮತ್ತು ಉಬ್ಬಿನಲ್ಲಿ ಕೂದಲು ಹಾಗೆ ಕಣ್ಣಿನ ರೆಪ್ಪೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಈ ಹಂತದಲ್ಲಿ ಮಗುವಿನ ಚಲನವಲನ ಆರಂಭ ಆಗುತ್ತೆ. ಮಗು ಒದೆಯೋದಕ್ಕೂ ಕೂಡ ಶುರು ಮಾಡುತ್ತೆ. ನೇ ವಾರದಲ್ಲಿ ಮಗು ಪೂರ್ಣವಾಗಿ ಮಗುವಿನಂತೆ ಕಾಣಿಸುತ್ತೆ. ಚರ್ಮ ಗಟ್ಟಿಯಾಗುತ್ತೆ. ಮಗುವಿನ ಸ್ಪರ್ಶ ಜ್ಞಾನ ಕೂಡ ಮಗುವಿಗೆ ಬರುತ್ತೆ. ಇಲ್ಲಿ ಮಗು ಕೈಗೆ ಸಿಕ್ಕೋದನ್ನ ಅಥವಾ ಮುಟ್ಟೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಮುಖವನ್ನ ಮುಟ್ಕೊಳ್ಳೋದು ಅಥವಾ ಕರುಳ ಬಳ್ಳಿಯನ್ನ ಹಿಡಿದುಕೊಳ್ಳೋದು, ಬೆರಳನ್ನ ಚೀಪೋದಕ್ಕೂ ಕೂಡ ಆರಂಭ ಮಾಡುತ್ತೆ. 23ನೇ ವಾರದಲ್ಲಿ ಮಗು ತಾಯಿಯ ಮಾತುಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಕಾಲಿನ ಮೂಲಕ ರಿಯಾಕ್ಟ್ ಮಾಡೋದಕ್ಕೆ 25ನೇ ವಾರದಲ್ಲಿ ಮಗುವಿನ ಜೀರ್ಣಕ್ರಿಯೆ ಕೆಲಸವನ್ನ ಮಾಡುತ್ತೆ.
ಹಾಗೇನು 26ನೇ ವಾರದಲ್ಲಿ ಮಗುವಿನ ನಿದ್ದೆ ಟೈಮ್ ಕೂಡ ಬದಲಾಗುತ್ತೆ. ಇದು ತಾಯಿ ಮಲಗುವಂತಹ ಸಮಯಕ್ಕೆ ತದ್ವಿರುದ್ಧವಾಗಿದ್ರೆ ತಾಯಿ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳಿಬೇಕಾಗುತ್ತೆ. ನೇ ವಾರ ಮಗು ಕೈಕಾಲನ್ನ ಆಡಿಸಿದಾಗ ಹೊಟ್ಟೆಯಲ್ಲಿ ಬಟರ್ಫ್ಲೈ ರೀತಿ ಓಡಾಡದಂತಾಗತ್ತೆ. ಹಾಗೇನು 28ನೇ ವಾರ ಮಗು ಕಣ್ಣನ್ನ ತೆಗೆದು ಮತ್ತೆ ಮುಚ್ಚೋದಕ್ಕೆ ಆರಂಭ ಮಾಡುತ್ತೆ. ಆದ್ರೆ ಏನನ್ನೂ ಕೂಡ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. 29ನೇ ವಾರ ಮಗುವಿನ ಜ್ಞಾನೇಂದ್ರಿಯಗಳೇ ಏನಿರುತ್ತೆ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ತಾಯಿ ತೆಗೆದುಕೊಳ್ಳುವಂತಹ ಆಹಾರವನ್ನ ಇಷ್ಟಪಡುವಂತಹದ್ದು ಅಥವಾ ಇಷ್ಟಪಡ್ದಲೇ ಇರುವಂತಹದ್ದು, ಬೆಳಕಿನ ಜಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಆರಂಭ ಮಾಡುತ್ತೆ. 30ನೇ ವಾರದಲ್ಲಿ ಮಗು ಬಹಳನೇ ಬೇಗ ಬೆಳೀತಾ ಇರುತ್ತೆ. ವಾರಕ್ಕೊಂದು ಪೌಂಡ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಂತಂದ್ರೆ ಪ್ರತಿ ವಾರ 450 ಗ್ರಾಂನಷ್ಟು ಬೆಳೆಯುತ್ತೆ. ಇದರಿಂದ ಮಗುವಿನ ಚಲನವಲನ ಕಡಿಮೆ ಆಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು 31ನೇ ವಾರದಲ್ಲೂ ಮಗುವಿನ ಬೆಳವಣಿಗೆ ಹೆಚ್ಚಾಗಿರುತ್ತೆ. ಇದರಿಂದ ಮಗುವಿನ ಮೂಮೆಂಟ್ ಕಡಿಮೆ ಆಗತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ತಾಯಂದಿರು ಭಯ ಪಡ್ತಾರೆ. ಆದ್ರೆ ಭಯ ಪಡುವಂತಹ ಅಗತ್ಯ ಇಲ್ಲ. ಮಗು ಚಲನವಲನ ಸಂಪೂರ್ಣವಾಗಿ ಕಡಿಮೆ ಆದ್ರೆ ಒಮ್ಮೆ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ಹಾಗೇನು 32ನೇ ವಾರ ಮಗುವಿನ ಜನನಾಂಗಗಳು ಸಂಪೂರ್ಣವಾಗಿ ಬೆಳವಣಿಗೆಯನ್ನ ಕಾಣ್ತಾ ಹೋಗುತ್ತೆ. 33ನೇ ವಾರದಲ್ಲಿ ಮಗುವಿನ ಬೆಳವಣಿಗೆ ಉತ್ತಮವಾಗಿರುತ್ತೆ. ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. 34ನೇ ವಾರದಲ್ಲಿ ಮಗು ತಲೆ ಕೆಳಗ್ ಮಾಡಿ ಮುಖವನ್ನ ತಾಯಿಯ ಹೊಟ್ಟೆ ಕಡೆಗೆ, ಬೆನ್ನು ತಾಯಿಯ ಬೆನ್ನಿಗೆ ಇರುವಂತೆಯೂ, ಇಲ್ಲ ಅಂತಂದ್ರೆ ಮುಖ ತಾಯಿಯ ಬೆನ್ನಿನ ಕಡೆ ಮಾಡಿ ಬೆನ್ನು ಹೊಟ್ಟೆಯ ಭಾಗಕ್ಕೆ ಬರುವಂತೆಯೂ ತಲೆ ಕೆಳಗಾಗಿ ಮಾಡಬೇಕು. ನೇ ವಾರದಲ್ಲಿ ಮಗುವಿನ ತೂಕ ಹೆಚ್ಚಾಗುತ್ತೆ. 2.5 ಇಂದ 4 kg ತೂಕ ಇರಬೇಕಾಗತ್ತೆ ಒಂದು ಮಗು. ಮಗುವಿನ ಎತ್ತರ ಕೂಡ 18 ರಿಂದ 22 ಇಂಚು ಇರಬೇಕು. 36ನೇ ವಾರದಲ್ಲಿ ಮಗುವಿನ ಚಲನವಲನ ತೀರಾನೇ ಕಡಿಮೆ ಆಗಿರುತ್ತೆ. ಆಗ ತಾಯಿಯಾದಂಥವಳು ಸಿಹಿ ಅಥವಾ ಹುಳಿಯನ್ನ ಸೇವಿಸೋದ್ರ ಮೂಲಕ ಮಗುವನ್ನ ಮತ್ತಷ್ಟು ಎಚ್ಚರಿಸಬೇಕು. 37ನೇ ವಾರದಲ್ಲಿ ತಾಯಿಗೆ ಆಗಾಗ ಹೆರಿಗೆ ನೋವನ್ನ ಕಾಣಿಸ್ಕೊಳ್ಳುವಂಥದಕ್ಕೆ ಆರಂಭ ಆಗುತ್ತೆ. 38ನೇ ವಾರದಲ್ಲಿ ಮಗುವಿನ ಶ್ವಾಸಕೋಶವೊಂದು ಬಿಟ್ಟು ಜೀರ್ಣಕ್ರಿಯೆ, ಸ್ಪರ್ಶ, ಕಿಡ್ನಿ, ಹೃದಯ ಎಲ್ಲವೂ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ನೇ ವಾರ ಹಾಗೆ 40ನೇ ವಾರದಲ್ಲಿ ಮಗು ಗರ್ಭದಿಂದ ಹೊರ ಬರೋದಕ್ಕೆ ತಯಾರಾಗಿರುತ್ತೆ. ಗರ್ಭಿಣಿಯರು ಈ ಸಮಯದಲ್ಲಿ ಬಹಳನೇ ಎಚ್ಚರಿಕೆಯಿಂದ ಇರಬೇಕು. ಹೇಗೆ ನವಮಾಸಗಳ ಕಾಲ ಗರ್ಭದಲ್ಲಿ ಮೂಡುವಂತಹ ಮಗು ಹೊರ ಪ್ರಪಂಚಕ್ಕೆ ಬರುತ್ತೆ. 40 ವಾರಕ್ಕೂ ಮೊದಲೇ ಡೆಲಿವರಿ ಕೂಡ ಆಗಬಹುದು. ಇದು ಮಗುವಿನ ಬೆಳವಣಿಗೆಯ ಮೇಲೆ ನಿಂತಿರುತ್ತೆ. ಇದು ಪ್ರಕೃತಿಯ ವಿಸ್ಮಯದಲ್ಲಿ ಮೊದಲ ಸ್ಥಾನವನ್ನ ಪಡೆಯುತ್ತೆ ಅಂತ ಅಂದ್ರೆ ಅತಿಶಯೋಕ್ತಿ ಅನ್ಸೋದೇ ಇಲ್ಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ಇಂತಹ ಮತ್ತಷ್ಟು ಸ್ಪೆಷಲ್ ಸ್ಟೋರಿಯೊಟ್ಟಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.